ಇನ್ನು ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಮೀಟಿಂಗ್ ನಡೀತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇದೆ ಮಹತ್ವದ ಸಭೆ. ಇಂಡಿಯಾ ಮೈತ್ರಿಕೂಟದ 4ನೇ ಸಭೆ. ಅದಕ್ಕೂ ವಿಶೇಷ ಏನು ಅಂತ ಅಂದ್ರೆ ಪಂಚ ರಾಜ್ಯಗಳ ಚುನಾವಣೆಯ ಫಲಿತಾಂಶದ ಬಳಿಕ ನಡೀತಾ ಇರುವಂತ ಮೊದಲ ಸಭೆ. ಮಲ್ಲಿಕಾರ್ಜುನ ಖರ್ಗೆ, ಶರದ್ ಯಾದವ್, MK ಸ್ಟಾಲಿನ್, ನಿತೀಶ್ ಕುಮಾರ್, ರಾಹುಲ್ ಗಾಂಧಿ, ಅಖಿಲೇಶ್ ಯಾದವ್, ಉದ್ಧವ್ ಠಾಕ್ರೆ ಹೀಗೆ ಇಂಡಿಯಾ ಮೈತ್ರಿಕೂಟದ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಮೊದಲೇ ಹೇಳಿದಾಗ ಇಂಡಿಯಾ ಮೈತ್ರಿಕೂಟ ಸ್ಥಾಪನೆಯಾದ ಬಳಿಕ 4ನೇ ಸಭೆ ನಡೀತಾ ಇರೋದು. ಲೋಕಸಭಾ ಚುನಾವಣೆಗೂ ಮುನ್ನ ಒಂದು ಸಮನ್ವಯ ಸಮಿತಿಯನ್ನ ರಚನೆ ಮಾಡಬೇಕಂತ ಅನಿವಾರ್ಯತೆ ಇದೆ. ಹಾಗೆ ಮೈತ್ರಿ ಪಕ್ಷಗಳ ನಡುವೆ ಸೀಟು ಹಂಚಿಕೆ ಬಗ್ಗೆ ಕೂಡ ಸಮಾಲೋಚನೆ ಆಗ್ಬೋದಾ ಅಂತ ಚಾನ್ಸಸ್ ಇದೆ. ಸೊ ಈಗ ಇಂಡಿಯಾ ಮೈತ್ರಿಕೂಟ ಒಂದು ಹಂತದಲ್ಲಿ ಆ ಮೈತ್ರಿಕೂಟದ ಸದಸ್ಯರೆಲ್ಲ ಬಹಳ ಬೇಸರಗೊಂಡ್ಬಿಟ್ಟಿದ್ರು. ಕಾಂಗ್ರೆಸ್ ಈ ಬಾರಿಯ ಪಂಚರಾಜ್ಯ ಚುನಾವಣೆಯ ಸಂದರ್ಭದಲ್ಲಿ ನಮ್ಮನ್ನ ಯಾರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಅವ್ರ ಬೇಸರಕ್ಕೆ ಕಾರಣ ಆಗಿತ್ತು ಅನ್ನುವಂಥದ್ದೆಲ್ಲ ಸಂಗತಿ. ಅಕಸ್ಮಾತ್ ಏನಾದ್ರು ಪಂಚರಾಜ್ಯ ಚುನಾವಣೆಯಲ್ಲಿ ಬಹಳ ಉತ್ತಮವಾದಂಥ ಫಲಿತಾಂಶವನ್ನ ಕಾಂಗ್ರೆಸ್ ಪಡೆದಿದ್ದಿದ್ರೆ, ಅಟ್ಲೀಸ್ಟ್ 2 ರಾಜ್ಯಗಳನ್ನಾದ್ರೂ ಗೆದ್ದಿದ್ದಿದ್ರೆ, ಈ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಬಾರ್ಗೇನ್ ಮಾಡೋದಕ್ಕೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಇರ್ತಾ ಇತ್ತು. ನಮಗೆ ಇಷ್ಟು ಸೀಟ್ ಬೇಕು, ಬಿಜೆಪಿಯನ್ನು ಪ್ರಬಲವಾಗಿ ವಿರೋಧಿಸ್ತಾ ಇರುವಂಥದ್ದು ಅಥವಾ ಎದುರಿಸುವ ಸಾಮರ್ಥ್ಯ ನಮಗಿದೆ ಈ ರೀತಿಯಾದಂಥ ಒಂದು ವಾದ ಇಡೋದಕ್ಕೆ. ಬಟ್ ಅಂಥ ಫಲಿತಾಂಶ ಏನು ಕಾಂಗ್ರೆಸ್ಗೆ ಸಿಕ್ಕಿಲ್ಲ. ತೆಲಂಗಾಣದಲ್ಲಿ ಬರೀ ಸರ್ಕಾರ ರಚಿಸಿದ್ದಾರೆ ಅನ್ನುವಂಥ ಹೊರತುಪಡಿಸಿದ್ರೆ. ಹಾಗಾಗಿ ಈ ಬಾರಿಯ ಸಭೆ ಬಹಳ ಕುತೂಹಲ ಮೂಡಿಸ್ತಾ ಇದೆ.